ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ಒನ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಚಾರ್ಜ್ ಆನ್ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಇವತ್ತು ಮ್ಯಾಚ್ ಆಗ್ತಾ ಇರುವಂತದ್ದು. ಅದು ಎಲ್ಲ ಆಗ್ತಿದೆ, ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರಬಹುದು ಎರಡು ಟೀಮ್ಸ್ ಗಳದ್ದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆರ್‌ಸಿಬಿ ವರ್ಸಸ್ ಕೆಕೆಆರ್ ನ ಮ್ಯಾಚ್ ಡೇ ಪ್ರಿವ್ಯೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮೊದಲಿಗೆ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದಾರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡೋಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಕೆಕೆಆರ್ ಅಂಡ್ ರಾಯಲ್ ಚಾನ್ಸ್ ಬೆಂಗಳೂರು ನಮ್ಮ ಆರ್‌ಸಿಬಿಗೆ ಇವತ್ತು ಟೇಬಲ್ ಟಾಪ್ ಅಲ್ಲಿ ಏನಾದ್ರು ಸೆಮಿಫೈನಲ್ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಎರಡಕ್ಕೆ ಎರಡು ಇರುವಂತ ಮ್ಯಾಚಸ್ ಗಳು ಸಿಕ್ಕಾಪಟ್ಟೆ ಟಫ್ ಟೀಮ್ ಪಂಜಾಬ್ ಕಿಂಗ್ಸ್ ಅಂಡ್ SRH ಜೊತೆ ಇರುವಂತದ್ದು. ಅದಕ್ಕೆ ನಮ್ಮ ಆರ್‌ಸಿಬಿಗೆ ಏನಾದ್ರೂ ಈ ಮ್ಯಾಚ್ ನ ವಿನ್ ಹಾಕೊಂಡು ಹೋದ್ರೆ ನಮ್ಮ ಆರ್‌ಸಿಬಿಗೆ ಈಸಿಯಾಗಿ ಸೆಮಿಫೈನಲ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಲಾಟ್ ಅಲ್ಲಿ ಕ್ವಾಲಿಫೈ ಆಗ್ಲಿಕ್ಕೆ ಮೋಸ್ಟ್ ಫೇವರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಕೆಕೆಆರ್ ಜೊತೆ ಈ ಬಾರಿ ಕೆಕೆಆರ್ ಅಂತೂ ಬಾಟಮ್ ಆಫ್ ದ ಟೇಬಲ್ ಇರುವಂತದ್ದು. ಅವ್ರಿಗೂ ಕೂಡ ಚಾನ್ಸಸ್ ಇದೆ ಏನಾದ್ರೂ ಈ ಮ್ಯಾಚ್ ನ ಪ್ರತಿ ಇರುವಂತ ಮ್ಯಾಚಸ್ ಗಳನ್ನ ವಿನ್ ಆಗ್ತಾ ಹೋದ್ರೆ 16 ಇಂದ 17 ಪಾಯಿಂಟ್ಸ್ ಏನೋ ಆಗತ್ತೆ ನನ್ನ ಪ್ರಕಾರ, ಇರುವಂತ ಮ್ಯಾಚಸ್ ನ ವಿನ್ ಆದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ನನ್ನ ಪ್ರಕಾರ ಕೆಕೆಆರ್ಗೂ ಕೂಡ ಚಾನ್ಸಸ್ ಇರೋದ್ರಿಂದ ಆರ್‌ಸಿಬಿ ಮೇಲೆ ಅವರು ಕೂಡ ಹೊಡೆಯಲಿಕ್ಕೆ ನೋಡ್ತಾ ಇರುವಂತದ್ದು. ಅಂಡ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಲಾಸ್ಟ್ ಮ್ಯಾಚ್ ಒನ್ ಆಫ್ ದ ಕನ್ವಿನ್ಸಿಂಗ್ ವಿಕ್ಟ್ರಿನ ಮುಂಬೈ ವಿರುದ್ಧ ತೆಗೆದುಕೊಂಡ ನಂತರ ನಮ್ಮ ಆರ್‌ಸಿಬಿಯ ಪ್ಲೇಯಿಂಗ್ ಲೆವೆನ್ ಏನಾದ್ರು ಚೇಂಜಸ್ ಆಗುತ್ತಾ ಕೇಳೋದಾದ್ರೆ ಎಸ್, ಒಂದ್ ಎರಡು ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರುವಂತದ್ದು. ಯಾರ್ಯಾರಂತ ಕೇಳೋದನ್ನ ಹೇಳ್ತೇನೆ. ಅಂಡ್ ಕೆಕೆಆರ್ ಕಡೆನೂ ನೋಡ್ತಾ ಇರೋ ಮಟ್ಟಿಗೆ ಫಿನ್ನಲೆನ್ ಅವರು ಸಾಲಿಡ್ ಟಚ್ ಅಲ್ಲಿ ಇರೋದಂತಾನೆ ಹೇಳ್ಬೋದಾಗಿದೆ. ಅವ್ರ ಕಡೆ ಬ್ಯಾಟಿಂಗ್ ಅಲ್ಲಿ ಓಪನರ್ಸ್ ಗಳನ್ನ ಎಷ್ಟು ಬೇಗ ನಮ್ಮ ಆರ್‌ಸಿಬಿ ಬೌಲರ್ಸ್ ಗಳು ಕಟ್ ಆಗ್ತಾರೋ ಅಷ್ಟು ಬೇಗ ಈಸಿ ಆಗತ್ತೆ. ಅಂಡ್ ನಮ್ಮ ಆರ್‌ಸಿಬಿ ಕಡೆಯಿಂದ ಭುವನೇಶ್ವರ್ ಕುಮಾರ್ ಒನ್ ಆಫ್ ದ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂಡ್ ಎಕ್ಸ್ಪೀರಿಯನ್ಸ್ ಬೌಲರ್ ಆಗಿರುವಂತ ಭುವನೇಶ್ವರ್ ಕುಮಾರ್ ಅವರು ಅಂಡ್ ಎಕಾನಮಿಕಲ್ ಆಗಿರುವಂತದ್ದು. ಅಂಡ್ ಈ ಕಡೆ ಜಾಶ್ ಹ್ಯಾಸಲ್ವುಡ್ ವಿತ್ ರಸಿಕ್ ಸಲಾಮ್ದಾರ್, ಕೃಣಾಲ್ ಪಾಂಡ್ಯ ಅಂಡ್ ಸುಯೇಶ್ ಶರ್ಮಾ ಅಂಡ್ ರೊಮ್ಯಾರಿಯೋ ಶೆಫರ್ಡ್ ಅವರು ಇರುವಂತಹ ಬೌಲಿಂಗ್ ಅಟ್ಯಾಕ್ ನಮ್ಮ ಆರ್‌ಸಿಬಿ ನೋಡ್ತಾ ಇರೋ ಮಟ್ಟಿಗೆ. ಅಂಡ್ ಬ್ಯಾಟಿಂಗ್ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಅಂಡ್ ಜಿತೇಶ್ ಶರ್ಮಾ ಅಂತ ಕ್ರೇಜಿಯಸ್ಟ್ ಬ್ಯಾಟ್ಸ್ಮನ್ ಗಳು ಇರುವಂತದ್ದು. ಅಂಡ್ ಇವತ್ತು ನಮ್ಮ ಆರ್‌ಸಿಬಿ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಏನಪ್ಪ ಕೇಳೋದಾದ್ರೆ ಒಂದು ಪಾಸಿಬಲ್ ಚೇಂಜ್ ಏನಪ್ಪಾ ಅಂತ ಹೇಳಿದ್ರೆ ಜೋಕೋಬ್ ಬೆಥೆಲ್ ಅವರನ್ನು ಬರುವಂತ ಸಾಧ್ಯತೆ ಇದೆ, ಅದು ಕೂಡ ಫಿಲ್ ಸಾಲ್ಟ್ ಅವರ ಜಾಗದಲ್ಲಿ. ನನ್ನ ಪ್ರಕಾರ ಅದೊಂದು ಕನ್ವಿನ್ಸಿಂಗ್ ಹಾಕೊಂಡು, ಯಾಕಪ್ಪ ಅಂದ್ರೆ ಜೋಕೋ ಬೆಥೆಲ್ ಅವರಂತೂ ಒಂಚೂರು ಕೂಡ ಕನ್ವಿನ್ಸಿಂಗ್ ಹಾಕೊಂಡಿಲ್ಲ ಬ್ಯಾಟಿಂಗ್ ಅಲ್ಲಿ. ಬಿಲೋ 100 ಸ್ಟ್ರೈಕ್ ರೇಟ್ ಒಳಗೆ ಆಟ ಆಡ್ತಿರೋದ್ರಿಂದ ಪಿಲ್ ಸಾಲ್ಟ್ ಅವರು ಕಮ್ ಬ್ಯಾಕ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಪಿಲ್ ಸಾಲ್ಟ್ ಅವರು ಸ್ಟ್ರೇಟ್ ಅವೇ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬರೋದು ಅಂತ 100% ಹೌದು. ಇಲ್ಲ ಅಂತ ಹೇಳಿದ್ರೆ ಜಾರ್ಡನ್ ಕೋಕ್ಸ್ ಅವ್ರಿಗೆ ಜೋಕೋಬ್ ಬೆಥೆಲ್ ಅವರ ಜಾಗದಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗತ್ತೆ ಅಂತ ಅನಿಸ್ತಾ ಇರುವಂತದ್ದು. ಒಟ್ನಲ್ಲಿ ಇವತ್ತು ಜೋಕೋಬ್ ಬೆಥೆಲ್ ಅವ್ರನ್ನೊಂದು ಕೈ ಬಿಡುವಂತ ಚಾನ್ಸಸ್ ಇರುವಂತದ್ದು. ಅಂಡ್ ಮೋಸ್ಟ್ ಕನ್ಸಿಸ್ಟೆನ್ಸಿ ಟೂ ಡಕ್ಸ್ ಮೂಲಕ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ 2 ಗೇಮ್ಸ್ ಅಲ್ಲೂ ಕೂಡ ಡಕೌಟ್ ಆಗಿರೋದ್ರಿಂದ ಈ ಮ್ಯಾಚ್ ಅಲ್ಲಿ ಹೈ ಪ್ರೆಷರ್ ಅಲ್ಲಿ ಆಟ ಆಡ್ಲೇಬೇಕು ಕಿಂಗ್ ಕೊಹ್ಲಿ ಅವರು ಅಂತಾನೆ ಹೇಳ್ಬೋದಾಗಿದೆ. ಅವ್ರ ಮೇಲೆ 100% ಪ್ರೆಷರ್ ಇರುತ್ತೆ. ಪ್ರೆಷರ್ ನನ್ನ ಪ್ರಕಾರ ಇಲ್ದೇ ಇದ್ರು ಕೂಡ ಆದ್ರೆ ಬ್ಯಾಟ್ ಇಂದ ರನ್ಸ್ ಬರ್ಲೇಬೇಕು. ಯಾಕಪ್ಪ ಅಂತ ಎರಡಕ್ಕೆ ಎರಡು ಡಕೌಟ್ ಆಗಿರೋದೇನೋ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಕಿಂಗ್ ಕೊಹ್ಲಿ ಅವರಿಗೆ. ಅದು ಎಲ್ಲಾಗ್ತಿರೋ ಅಂತ ಕೇಳೋದಾದ್ರೆ ರಾಯ್ಪುರದಲ್ಲಿ ಸೇಮ್ ಗ್ರೌಂಡ್ ಅಲ್ಲಿ ಆಗಿರೋದ್ರಿಂದ ನನ್ನ ಪ್ರಕಾರ ಜಸ್ಟ್ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಆಗುವಂತ ಸಾಧ್ಯತೆ ಇದೆ. ಅಥವಾ ನಂಬ್ಲಿಕ್ಕೆ ಬರಲ್ಲ, 200 ಪ್ಲಸ್ ಹೋದ್ರೂ ಹೋಗ್ಬೋದು. ಬಿಗ್ಗೆಸ್ಟ್ ಸೈಡ್ ಆಫ್ ದ ಗ್ರೌಂಡ್ಸ್ ಆಗಿರೋದ್ರಿಂದ ನನ್ನ ಪ್ರಕಾರ 200 ಹೊಡೆದ ಆರಾಮಾಗಿ ಡಿಫೆಂಡ್ ಮಾಡ್ಕೊಳ್ಬಹುದು ಅಂತ ಅನ್ನಿಸ್ತಾ ಇರುವಂತದ್ದು. ಏನಾದ್ರು ಚೇಸಿಂಗ್ ಸಿಕ್ಕರು ಅಂತ ನಮ್ಮ ಆರ್‌ಸಿಬಿ ಹಬ್ಬ ಮಾಡಾಕ್ತಾರೆ ಅಂತ. ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಬ್ಯಾಡ್ ಡೇ ಅಷ್ಟೇ ಬಿಟ್ರೆ ಅಷ್ಟು ತಿಣ್ಕಾಡ್ಕೊಂಡು ಚೇಸಿಂಗ್ ಮಾಡಿರುವಂತೆ. ಇಲ್ದಿದ್ರೆ ಅಂತೂ ನಮ್ಮ ಆರ್‌ಸಿಬಿ ಚೇಸಿಂಗ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಾನೆ ಹೇಳ್ಬೋದಾಗಿದೆ. ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ ಒಂದು 200 ಪ್ಲಸ್ ಅಂತ ಹೊಡಿಲೇಬೇಕು ಏನಾದ್ರು ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ. ಇವತ್ತು ವಿನ್ ಆದ್ರೆ GT ನಿನ್ನೆ ಟೇಬಲ್ ಟಾಪ್ ಅಲ್ಲಿ ಇರುವಂತದ್ದು 16 ಪಾಯಿಂಟ್ಸ್ ಗಳ ಮೂಲಕ. ಇವತ್ತು ನಾವು ವಿನ್ ಆದ್ರೆ ಟೇಬಲ್ ಟಾಪ್ ಅಲ್ಲಿ ಸ್ಟ್ರೇಟ್ ಆಗಿ ಹೋಗ್ತೇವೆ. ಯಾಕಪ್ಪ ಅಂತ ಕೇಳೋದಾದ್ರೆ ರನ್ ರೇಟ್ ಒನ್ ಆಫ್ ದ ಹೈ ಲೆವೆಲ್ ಅಲ್ಲಿ ಇರುವುದಂತಾನೆ ಹೇಳ್ಬೋದಾಗಿದೆ ನಮ್ಮ ಆರ್‌ಸಿಬಿದು. ಅಂಡ್ ಆರ್‌ಸಿಬಿ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದಾದ್ರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ಫಿಲ್ ಸಾಲ್ಟ್ ವಿತ್ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ, ಅಥವಾ ಜಾರ್ಡನ್ ಕೋಕ್ಸ್ ಅವರು, ಜೋಕೋ ಬೆಥೆಲ್ ಅವರು ನನ್ನ ಪ್ರಕಾರ ಅನ್ಅವೈಲಬಲ್, ಅಥವಾ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಇಂದ ಡ್ರಾಪ್ ಔಟ್ ಮಾಡ್ತಾರೆ. ನಂಬರ್ 3 ಅಲ್ಲಿ DDP ಅವರು ಬ್ಯಾಟಿಂಗ್ ಅಲ್ಲಿ ಫಸ್ಟ್ ಆದ್ರೆ ನೆಕ್ಸ್ಟ್ ಅಲ್ಲಿ ರಜತ್ ಪಟಿದಾರ್ ಅವರು ನಂಬರ್ 4 ನಂಬರ್ 5 ಅಲ್ಲಿ, ಜಿತೇಶ್ ನಂಬರ್ 6 ಅಲ್ಲಿ, ಟೀಮ್ ಡೇವಿಡ್ ನಂಬರ್ 7 ಅಲ್ಲಿ, ರೊಮೇರೋ ನಂಬರ್ 8 ಅಲ್ಲಿ, ಕೃಣಾಲ್ ಪಾಂಡ್ಯ ನಂಬರ್ 9 ಅಲ್ಲಿ, ಸ್ಪಿನ್ನರ್ ಹಾಕೊಂಡು ಸುಯೇಶ್ ಶರ್ಮಾ ನಂಬರ್ 10 ಅಲ್ಲಿ, ಭುವಿ ನಂಬರ್ 11th ಅಲ್ಲಿ, ಜಾಶ್ ಹೆಜಲ್ವುಡ್ ನಂಬರ್ 12th ಮೇನ್ ಆರ್ಮಿ ಹಾಕೊಂಡು ರಸಿಕ್ ಸಲಾಂ ದರ್ ಅವರು ಬರುವಂತ ಸಾಧ್ಯತೆ ಇದೆ. ಏನಾದ್ರು ಫಸ್ಟ್ ಈ ರೀತಿ ಟೀಮ್ ಬರ್ಬೋದು ನಮ್ಮ ಆರ್‌ಸಿಬಿ 12th ಮ್ಯಾನ್ ಆರ್ಮಿ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಕೆಕೆಆರ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗ ಸುನಿಲ್ ನರೇನ್ ವಿತ್ ಫಿನ್ ಅಲೆನ್, ಕ್ಯಾಮ್ರಾನ್ ಗ್ರೀನ್ ಅವರು ಬರ್ತಾರೆ, ಅಜಿಂಕ್ಯ ರಹಾನೆ, ರಘುವಂಶಿ ಅವರು, ಅನುಕೂಲ್ ರಾಯ್ ಅವರು, ರಿಂಕು ಸಿಂಗ್, ರಮಣ್ ದೀಪ್, ವರುಣ್ ಚಕ್ರವರ್ತಿ ಅಂಡ್ ವೈಭವ್ ಅರೋರಾ ಅವರು ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಕ್ಲಾಸಿ ರೋಮನ್ ಪೋವಲ್ ಅವರು ಇರೋದ್ರಿಂದ ಅವರು ಕೂಡ ಆಡ್ ಆಗ್ತಾರೆ ಇಲ್ಲಿ ಕೆಕೆಆರ್ ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಕ್ಲಾಸ್ ಇರುವಂತದ್ದು. ಇವ್ರು ಯಾವ ರೀತಿ ಓಪನರ್ಸ್ ಗಳನ್ನ ಎಷ್ಟು ಬೇಗ ಕಟ್ ಆಗ್ತೇವೆ ನಮ್ಮ ಆರ್‌ಸಿಬಿಗೆ ಅಷ್ಟು ಈಸಿ ಆಗುತ್ತೆ. ಅಂಡ್ ಪಿಚ್ ರಿಪೋರ್ಟ್ಸ್ ಕಡೆ ಹೋಗೋದಾದ್ರೆ ನನ್ನ ಪ್ರಕಾರ ಇವತ್ತು ಚೇಸಿಂಗ್ ಒನ್ ಆಫ್ ದ ಬೆಸ್ಟರ್ ಆಪ್ಷನ್ ಆಗುವಂತ ಸಾಧ್ಯತೆ, ಅಥವಾ ಡಿಫೆಂಡ್ ಕೂಡ ಆಗ್ಬೋದು. ನಂಬ್ಲಿಕ್ಕೆ ಬರಲ್ಲ ಯಾವ ರೀತಿ ಆಗತ್ತೆ ಅಂತ. ನಮ್ಮ ಆರ್‌ಸಿಬಿಗೆ ಟಾಸ್ ಮೋಸ್ಟ್ ಕ್ರೂಷಿಯಲ್ ಆಗುತ್ತೆ. ಇದೊಂದು ಮ್ಯಾಚ್ ವಿನ್ ಹಾಕೊಂಡು ನಮ್ಮ ಆರ್‌ಸಿಬಿ ಸ್ಟ್ರೇಟ್ ಅವೇ ಟಾಪ್ 2 ಸ್ಲಾಟ್ ಗೆ ಕ್ವಾಲಿಫೈ ಆಗ್ಲಿಕ್ಕೆ ಮೋಸ್ಟ್ ಫೇವರೇಟ್ ಆಗ್ತೇವೆ ಅಂತಾನೆ ಹೇಳ್ಬೋದಾಗಿದೆ.
ನೋಡಿ ಯಾವ ರೀತಿ ಆಟ ಆಡ್ತಾರೆ ಅಂತ. ಹೆಚ್ಚಿನದಾಗಿ ಕಿಂಗ್ ಕೊಹ್ಲಿ ಅವ್ರು ಯಾವ ರೀತಿ ರನ್ಸ್ ನ ಹೊಡಿತಾರೆ. ಟಾಪ್ ಆರ್ಡರ್ ನಮ್ಮ ಆರ್ ಸಿ ಬಿಗೆ ಎಷ್ಟು ಹೆವಿ ರನ್ಸ್ ಬರುತ್ತೋ ಅಷ್ಟು ನಮ್ಮ ಆರ್ ಸಿ ಬಿಗೆ ಈಸಿ ಆಗಿದೆ ಮ್ಯಾಚ್ ನ ವಿನ್ ಆಗ್ಲಿಕ್ಕೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಜಾಶ್ ಹ್ಯಾಸಲ್ವುಡ್ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಒಂದು ಮ್ಯಾಚ್ ಅಲ್ಲಿ, ವಿಕೆಟ್ ಅವರ ಎಕಾನಮಿಕಲ್ ಅವ್ರ ಮೇಲಂತೂ 100% ಪ್ರೆಷರ್ ಇರುತ್ತೆ. ಯಾಕಪ್ಪ ಅಂತ ಕೇಳೋದಾದ್ರೆ ಹೈ ಲೆವೆಲ್ ಅಲ್ಲಿ ಎಕಾನಮಿಕ್ ನ ಬಿಟ್ಟು ಕೊಟ್ಟಿರುವಂತದ್ದು, ಸಿಕ್ಕಾಪಟ್ಟೆ ರನ್ಸ್ ನ ಲೀಕ್ ಮಾಡ್ತಿದ್ದಾರೆ ಜಾಶ್ ಹ್ಯಾಸಲ್ವುಡ್ ಅವರು. ಅದಕ್ಕಾಗಿ ಅವ್ರ ಮೇಲೆ 100% ರನ್ಸ್ ನ ಕಡಿವಾಣ ಹಾಕ್ಲಿಕ್ಕೆ ಬೇಕೇ ಬೇಕಾಗುತ್ತೆ ಅಸ್ತ್ರ. ಅಂಡ್ ವಿಕೆಟ್ ಮೇನ್ ಹಾಕೊಂಡು ತೆಗಿಲೇಬೇಕಾಗುತ್ತೆ. ಡೆತ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಕನ್ಸಿಸ್ಟೆನ್ಸಿ ಬೌಲಿಂಗ್ ಅಟ್ಯಾಕ್ ನಮ್ಮ ಆರ್ ಸಿ ಬಿದ್ದು ಭುವಿ ರಸಿಕ್ ಅಂಡ್ ಜಾಶ್ ಹ್ಯಾಸಲ್ವುಡ್ ವಿತ್ ಸುಯೇಶ್ ಶರ್ಮಾ ಅವರು ಅಂತಾನೆ ಹೇಳ್ಬೋದಾಗಿದೆ. ಡೆತ್ ಅಲ್ಲಿ ಮಾತ್ರ ಒಂದೊಂದು ರನ್ ಕೂಡ ಬಿಟ್ಕೊಡಲ್ಲ. ಯಾವುದೇ ಒಪೋನೆಂಟ್ ಅಥವಾ ಡಿಫೆಂಡ್ ಹಾಕೊಂಡಿರ್ಲಿ, ಚೇಸಿಂಗ್ ಹಾಕೊಂಡಿರ್ಲಿ, ಫಸ್ಟ್ ಪವರ್ ಪ್ಲೇ ಯಾವ ರೀತಿ ನಾವು ಆರ್ ಸಿ ಬಿ ಹಾಕ್ತೇವೋ ಅದ್ರ ಮೇಲೆ ನಮ್ಮ ಆರ್ ಸಿ ಬಿಯ ಭವಿಷ್ಯಕ್ಕಿಂತ ಹೆಚ್ಚಿನಾಗಿ ಡೆತ್ ಅಲ್ಲಿ ಒಳ್ಳೇದಾಗಿ ಹಾಕ್ತೇವೆ ಅಂತಾನೆ ಹೇಳ್ಬೋದಾಗಿದೆ. ಭುವನೇಶ್ವರ್ ಕುಮಾರ್ ಅವರು ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಇರುವಂತದ್ದು. ನೋಡ ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಂಡ್ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಮ್ಯಾಚ್ ಡೇ ಪ್ರಿವ್ಯೂ ಆಯಿತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಅಂಡ್ ಐ ಪಿ ಎಲ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.